ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಏನ್ ಹೇಳ್ತೀರಾ? ಪ್ರಥಮವರೆಗೆ ಮಾಡಿದ್ದೀನಿ ಇಲ್ಲ, ಘನ ಸರ್ಕಾರದ ಆಶಯ ಇದೆ, ಎಲ್ಲ ಜಯಂತಿಗಳನ್ನ ಮೌಲ್ಯಯುತವಾಗಿ ಆಚರಿಸಬೇಕು ಅಂತೇಳಿ. ಬಾಬಾ ಸಾಹೇಬರು ಹಾಗೂ ಬಾಬೂಜಿ ಅವರ ಅನುಯಾಯಿಗಳು, ಇಡೀ ಜಿಲ್ಲೆಯ ಸಮಸ್ತ ನಾಗರಿಕರು ಎಲ್ಲರ ಅಪೇಕ್ಷೆ ಇತ್ತು. ವಿಶೇಷವಾಗಿ ಈ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಅವರ ಅನುಯಾಯಿಗಳು, ಸಂಘಟನೆಗಳ ಎಲ್ಲ ಮುಖಂಡರುಗಳು, ನಾಗರಿಕರು, ವಿದ್ಯಾರ್ಥಿಗಳು ಹಾಗೂ ಎಲ್ಲ ಇಲಾಖೆಗಳು ಎಲ್ಲರೂ ಸೇರಿ ಬಹಳ ವಿಶೇಷವಾಗಿ ಮಾನ್ಯ ಉಸ್ತುವಾರಿ ಸಚಿವರ ಅಪೇಕ್ಷೆಯಂತೆ ಮಾನ್ಯ ಶಾಸಕರು, ಮಾನ್ಯ ಸಂಸದರು, ಎಲ್ಲ ಜನಪ್ರತಿನಿಧಿಗಳು ಕೂಡ ಉತ್ಸಾಹದಿಂದ ಅವರ ಸಂದೇಶಗಳನ್ನು ಕಳಿಸಿದ್ದಾರೆ, ಪ್ರತ್ಯಕ್ಷವಾಗಿ ವೇದಿಕೆಯಲ್ಲಿ ಇದ್ದಾರೆ. ಒಟ್ಟಾರೆ ಸಮಗ್ರವಾಗಿ ಎಲ್ಲರೂ ಕೈ ಜೋಡಿಸಿ ಬಹಳ ವಿಶೇಷವಾಗಿ ಆ ಮಹನೀಯರ ಸಾಧನೆ, ಕೊಡುಗೆ, ಸಮಾಜಕ್ಕೆ ಅವರು ಕೊಟ್ಟ ಸಂದೇಶವನ್ನ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗೋ ನಿಟ್ಟಿನಲ್ಲಿ ಅರ್ಥಪೂರ್ಣವಾದಂತಹ ಒಂದು ಆಚರಣೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಗಿದೆ. ಇದಕ್ಕೆ ಸಹಕರಿಸಿದ ಸರ್ವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಳ್ತೇನೆ. ಮತ್ತೆ ಎಲ್ಲ ಸಂಘಟನೆಗಳ ಮುಖಂಡರುಗಳೇನಿದ್ದಾರೆ ಅದರ ನೇತೃತ್ವವನ್ನು ಕೆಲವರು ವಹಿಸಿದ್ದಾರೆ, ಅವರೆಲ್ಲರನ್ನೂ ಕೂಡ ಸ್ಮರಿಸಿಕೊಳ್ತಾ ಇದೇ ರೀತಿ ಏಪ್ರಿಲ್ 14ನೇ ತಾರೀಕು ಕೂಡ ಬಹಳ ವಿಶೇಷವಾಗಿ ಬಾಬಾ ಸಾಹೇಬ್ ಅವರ ಜನ್ಮದಿನವನ್ನು ಕೂಡ ನಾವು ಆಚರಿಸೋರು ಇದ್ದೇವೆ. ಸೊ ಒಟ್ಟಾರೆ ಈ ಎಲ್ಲ ಆಚರಣೆಗಳು ಕೂಡ ಘನ ಸರ್ಕಾರದ ಆಶಯದಂತೆ ಯಾರ ಪರವಾಗಿ, ಯಾರ ದ್ಯೋತಕವಾಗಿ ಆಚರಣೆಗಳನ್ನು ಮಾಡ್ತೇವೆಯೋ ಅವರ ಸಂದೇಶಗಳು ಮುಂದಿನ ಪೀಳಿಗೆಗೆ ಮುಟ್ಟಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಆ ನಿಟ್ಟಿನಲ್ಲಿ ಇನ್ನೂ ವಿಶೇಷವಾಗಿ ಎಲ್ಲ ಆಚರಣೆಗಳನ್ನು ಕೂಡ ನಾವು ಮಾಡ್ತೇವೆ. ಮತ್ತೆ ಮತ್ತೊಮ್ಮೆ ಅಂತಿಮವಾಗಿ ಇವತ್ತು ಬಾಬೂಜಿ ಅವರ ಸಮತಾ ದಿನ, ಸಮಾನತೆಯ ದಿನ, ಆ ದಿನವನ್ನ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಿದ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅಡ್ಡ ಬರ್ಬೇಡ.